ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. 9ನೇ ತರಗತಿ ಗಣಿತ ಅಧ್ಯಾಯ ತ್ರಿಭುಜಗಳು ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ತರಗತಿಯಲ್ಲಿ ಪ್ರಮೇಯ 7.3 ಇದನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಒಮ್ಮೆ ಹೇಳಿಕೆ ನೆನಪಿರ್ಬೋದು, ಮತ್ತೊಮ್ಮೆ ಹೇಳಿ. ಒಂದು ತ್ರಿಭುಜದಲ್ಲಿ ಸಮಕೋನಗಳಿಗೆ ಅಭಿಮುಖವಾಗಿರುವ ಬಾಹುಗಳು ಸಮವಾಗಿರುತ್ತವೆ. ಒಂದು ತ್ರಿಭುಜದಲ್ಲಿ ಸಮಕೋನಗಳಿಗೆ ಅಭಿಮುಖವಾಗಿರುವ ಬಾಹುಗಳು ಸಮವಾಗಿರುತ್ತವೆ. ಹಿಂದೆ ಇದೇ ರೀತಿ ಒಂದು ಪ್ರಮೇಯ ಕಲ್ತಿದ್ದೀವಿ. ಇದರ ಸ್ವಲ್ಪ ತದ್ವಿರುದ್ಧವಾಗಿರುತ್ತದು ಅಲ್ಲ, ಕಲ್ತಿದ್ದೀವಿ. ಅದೇನದು? ಒಂದು ತ್ರಿಭುಜದಲ್ಲಿ ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಸಮವಾಗಿರುತ್ತವೆ ಅಂತ ಸಾಧಿಸಿದ್ವಿ. ಈಗ ಒಂದು ತ್ರಿಭುಜದಲ್ಲಿ ಸಮಕೋನಗಳಿಗೆ ಅಭಿಮುಖವಾಗಿರುವ ಬಾಹುಗಳು ಸಮವಾಗಿರುತ್ತವೆ ಅಂತ ಸಾಧಿಸಬೇಕಾಗಿದೆ. ಈ ತ್ರಿಭುಜ ನೋಡಿ, ತ್ರಿಭುಜ ABCಯಲ್ಲಿ ಇಲ್ಲಿ ಎ ಕೋನ ಅರ್ಧಿಸುವಂತೆ ಇಲ್ಲಿ ADಯನ್ನ ತಿಳಿದಿದೆ. ಆಗ ಈ ಎ ಕೋನ ಎರಡು ಸಮಕೋನಗಳಾಗಿ ವಿಭಾಗಿಸುತ್ತೆ. ದತ್ತ ಬರೆಯೋಣ. ಈಗ ಮೊದಲನೇ ಹಂತ ದತ್ತ. ಏನು? ತ್ರಿಭುಜ ABCಯಲ್ಲಿ ತ್ರಿಭುಜ ABCಯಲ್ಲಿ ಯಾವ ಕೋನ? AD ಬಾಹು ಕೋನ ಎ ನ ಕೋನಾರ್ಧ ಮತ್ತು ಕೋನಾರ್ಧಕ ಮತ್ತು ಅದು BCಯ ಲಂಬವಾಗಿದೆ. ಯಾವುದರ ಲಂಬವಾಗಿದೆ? BCಯ ಲಂಬವಾಗಿದೆ. ಇದು BCಯ ಲಂಬ ಆಗಿರೋದ್ರಿಂದ ಯಾವ ಕೋನ ನೋಡಿ? 90 ಡಿಗ್ರಿ. ADಯು BCಯ ಲಂಬ ಆಗಿದೆ. ADಯು BCಯ ಲಂಬ ಆಗಿರೋದ್ರಿಂದ ಕೋನ ADB ಸಮ ಕೋನ ADC ಇವು 90 ಡಿಗ್ರಿ ಆಗಿರುತ್ತೆ. ಯಾವುದು? ಕೋನ ADB. ಕೋನ ADB ಸಮ ಕೋನ ADC. ಕೋನ ADC ಸಮ 90 ಡಿಗ್ರಿ. 90 ಡಿಗ್ರಿಗೆ ಸಮವಾಗಿರುತ್ತೆ. ಇದು ದತ್ತ. ಸಮಕೋನಗಳಿಗೆ, ಸಮಕೋನಗಳು ಅಂದರೆ ಇವುಗಳಿಗೆ ಅಭಿಮುಖವಾಗಿರುವ ಬಾಹುಗಳು ಯಾವುದು? ಇದಕ್ಕೆ ಈ ಕೋನಕ್ಕೆ ಅಭಿಮುಖ ಬಾಹು AC. ABD ಕೋನಕ್ಕೆ ಅಭಿಮುಖವಾಗಿರುವ ಬಾಹು AB. ಇವುಗಳು ಸಮವಾಗಿರುತ್ತೆ ಅಂತ ನಾವು ಸಾಧಿಸಬೇಕಾಗಿದೆ. ಈಗ ಬರೆಯೋಣ. ಸಾಧನೀಯ ಯಾವುದು? ಇದು ಮೊದಲನೇ ಕೋನಕ್ಕೆ ಅಭಿಮುಖ ಬಾಹು AB. AB ಸಮ ಇದಕ್ಕೆ ಅಭಿಮುಖ ಬಾಹು AC. AB ಸಮ AC ಅಂತ ನಾವು ಸಾಧಿಸಬೇಕು. ಇಷ್ಟನ್ನ ಬರೀರಿ ಮಕ್ಕಳೇ. ದತ್ತ ಸಾಧನೆಯೇ ಆಯಿತು. ಈಗ ಸಾಧನೆ. ಪ್ರಮೇಯ 7.3ರ ಸಾಧನೆ. ಈಗ ಎರಡು ತ್ರಿಭುಜ ತೆಗೆದುಕೊಳ್ಳೋಣ. ಒಂದು ತ್ರಿಭುಜ ABD ಮತ್ತು ತ್ರಿಭುಜ ADC. ನೋಡಿ, ತ್ರಿಭುಜ ABD ಮತ್ತು ತ್ರಿಭುಜ ADC ಗಳಲ್ಲಿ ತ್ರಿಭುಜ ABD ಮತ್ತು
ತ್ರಿಭುಜ ಎಡಿಸಿಗಳಲ್ಲಿ ಯಾವುದು ಕೋನ ಬಿಎಡಿ, ಕೋನ ಬಿಎಡಿ ಸಮ ಕೋನ ಸಿಎಡಿ. ಈ ಕೋನ ಸಿಎಡಿ. ಯಾಕೆ ದತ್ತದಲ್ಲಿ ಈ ಏನು ಲಂಬ ಇದೆ ಎಡಿ, ಇದು ಎ ಕೋನವನ್ನು ಅರ್ಧಿಸುತ್ತದೆ, ಕೋನಾಂತಕವಾಗಿದೆ. ಆಗ ಕೋನ ಬಿಎಡಿ ಮತ್ತೆ ಕೋನ ಸಿಎಡಿ, ಈ ಕೋನ ಮತ್ತೆ ಈ ಕೋನ ಸಮವಾಗಿದೆ. ಇದನ್ನ ದತ್ತ ಅಂತ ನಾವು ಬರೀಬಹುದು. ಕಾರಣ ದತ್ತದಲ್ಲಿ ಬರ್ತಿದ್ವಿ, ಅವರೇ ಕೊಟ್ಟಿರುವಂಥದ್ದು. ನಂತರ ಈ ತ್ರಿಭುಜ ತೆಗೆದುಕೊಳ್ಳಿ. ಬಾಹು ಎ ಬಿ ಡಿ, ಎ ಬಿ ಎಡಿ ಬಿ ಡಿ, ಎಡಿ ಬಾಹುಗೆ ತಗೊಂಡಿದ್ದೀವಿ. ತ್ರಿಭುಜ ಎ ಡಿ ಸಿ ಅನ್ನು ಕೂಡ ಎಡಿ ಬಾಹುನೇ ತೆಗೆದುಕೊಂಡಿದ್ದೀವಿ. ಹಾಗಾಗಿ ಎಡಿ ಬಾಹು ಸಾಮಾನ್ಯ ಬಾಹುವಾಗಿದೆ. ಎಡಿ ಸಮ ಎಡಿ ಸಮ ಎಡಿ. ಎರಡೂ ತ್ರಿಭುಜಗಳಿಗೆ ಎಡಿ ಬಾಹು ಸಮನಾಗಿದೆ, ಉಭಯ ಸಾಮಾನ್ಯ. ಇದನ್ನ ಸಾಮಾನ್ಯ ಬಾಹುವಾಗಿರೋದ್ರಿಂದ ಉಭಯ ಸಾಮಾನ್ಯ ಬಾಹು. ಎರಡೂ ತ್ರಿಭುಜಗಳಿಗೆ ಸಾಮಾನ್ಯ ಬಾಹು, ಕಾಮನ್ ಸೈಡ್. ನಂತರ ಉಳಿದ ಕೋನಗಳಿಗೆ ಬರೀತೀವಿ. 90 ಡಿಗ್ರಿಗೆ ಸಮವಾಗಿರುತ್ತೆ. ಕೋನ ಎಡಿಬಿ, ಕೋನ ಎಡಿಬಿ ಸಮ ಕೋನ ಎಡಿಸಿ, ಕೋನ ಎಡಿಸಿ ಎಷ್ಟು ಸಮ? 90 ಡಿಗ್ರಿಗೆ ಸಮ. ಏಕೆಂದರೆ ದತ್ತದಲ್ಲಿ ರಚನೆ ಮಾಡಿತ್ತು, ಹೇಳಿದ್ದು ಎಡಿ ಲಂಬ ಬಿಸಿಗೆ, ಆದ್ದರಿಂದ ಇದು 90 ಡಿಗ್ರಿ ಆಗಿದೆ. ಈಗ ನೋಡಿ ಕೋನ ಬಾಹು ಕೋನ. ಇಲ್ಲಿ ಕೋನ ಬಾಹು ಕೋನ ಸಿದ್ಧಾಂತದ ಪ್ರಕಾರ ತ್ರಿಭುಜ ಎಬಿಡಿ ಮತ್ತು ತ್ರಿಭುಜ ಎಡಿಸಿಗಳು ಏನಂತ ಹೇಳ್ಬೋದು? ಸರ್ವಸಮ ಅಂತ ಬರೀಬಹುದು ಅಲ್ವೇ? ಫಸ್ಟ್ ಬರೆಯೋಣ, ನಂತರ ಏನ್ ಮಾಡ್ಬೋದು ನೋಡೋಣ. ಈಗ ನೋಡಿ ಆದ್ದರಿಂದ ತ್ರಿಭುಜ ಎಬಿಡಿ ಸರ್ವಸಮ ತ್ರಿಭುಜ ಎಬಿಸಿ. ಯಾಕೆ ಬರಲಿ? ಇದು ಸರ್ವಸಮ ತ್ರಿಭುಜಗಳ ಚಿಹ್ನೆ. ಯಾಕೆ ಬರಲಿ? ಕಾರಣ ಕೋನ ಬಾಹು ಕೋನ ಸಿದ್ಧಾಂತದ, ಕೋನ ಬಾಹು ಕೋನ ಸಿದ್ಧಾಂತದ ಪ್ರಕಾರ, ಕೋನ ಬಾಹು ಕೋನ ಸಿದ್ಧಾಂತದ ಪ್ರಕಾರ ತ್ರಿಭುಜ ಎಬಿಡಿ ಸರ್ವಸಮ ತ್ರಿಭುಜ ಎಬಿಸಿ. ಸರ್ವಸಮ ತ್ರಿಭುಜದ ಲಕ್ಷಣ ಗೊತ್ತಿದೆ. ಉಳಿದ ಎಲ್ಲ ಬಾಹುಗಳು ಎಲ್ಲ ಕೋನಗಳು ಸಮವಾಗಿರುತ್ತವೆ. ಇದು ಸರ್ವಸಮ ತ್ರಿಭುಜದ ಲಕ್ಷಣ. ನಮಗೆ ಬೇಕಾಗಿದ್ದು ಪ್ರಮೇಯದಲ್ಲಿ ಎರಡು ಬಾಹುಗಳು ಸಮ ಅಂತ ಬರೀಬೇಕು. ಈ ಎರಡು ತ್ರಿಭುಜಗಳ ತ್ರಿಭುಜ ಎಬಿಡಿ ಮತ್ತೆ ಎಡಿಸಿಯಲ್ಲಿ ಎಬಿ ಸಮ ಎಸಿ ಅಂತ ಬರೀಬೇಕು. ಈ ಎರಡು ತ್ರಿಭುಜಗಳು ಸರ್ವಸಮ ಅಂತ ಹೇಳಿದ ಮೇಲೆ ಮುಗಿದು ಉಳಿದ ಎಲ್ಲ ಬಾಹುಗಳು ಎಲ್ಲ ಕೋನಗಳು ಸಮವಾಗಿರುತ್ತೆ. ಹಾಗಾಗಿ ನಾವು ಎಬಿ ಸಮ ಎಸಿ, ಎಬಿ ಸಮ ಎಸಿ ಬರೀತೀವಿ. ಎಬಿ ಸಮ ಎಸಿ. ಯಾಕೆ ಈ ಎರಡು ತ್ರಿಭುಜಗಳ ಎರಡು ಬಾಹುಗಳನ್ನು ಸಮ ಅಂತ ಬರೆದಿದ್ದೀವಿ? ಯಾಕೆ? ಅವು ಸರ್ವಸಮ ತ್ರಿಭುಜಗಳ ಲಕ್ಷಣಗಳು. ನಾವು ಕಾರಣ ಬರೀಬೇಕು. ಸರ್ವ ಸಮ ತ್ರಿಭುಜಗಳ ಲಕ್ಷಣಗಳು, ಸರ್ವಸಮ ತ್ರಿಭುಜಗಳ ಲಕ್ಷಣಗಳು. ಈಗ ಮಕ್ಕಳೇ ಸಾಧನೆಯ ನೋಡಿ ಏನಿದೆ ಅಲ್ಲಿ, ಆವಾಗಲೇ ಬರ್ಕೊಂಡಿದ್ವಿ. ಅಲ್ಲಿ ಏನಿದೆ? ಎಸ್ ಎ ಬಿ ಸಮ ಎ ಸಿ ಅಂತ ಇದೆ. ಅಲ್ಲಿ ನಾವಿಲ್ಲಿ ಎ
ಪ್ರಮೇಯ ಎಂದು ಸಾಧಿಸಿದೆ. ತುಂಬ ಸುಲಭವಾದಂಥ ಪ್ರಮೇಯ, ಬರ್ಕೊಳ್ಳಿ, ಚೆನ್ನಾಗಿ ಅಭ್ಯಾಸ ಮಾಡಿ. ಪ್ರೀತಿಯ ವಿದ್ಯಾರ್ಥಿಗಳು, ಈಗ ಉದಾಹರಣೆ 5ನೇ ಲೆಕ್ಕವನ್ನು ನಾವೀಗ ನೋಡೋಣ. ತ್ರಿಭುಜ ಎಬಿಸಿಯಲ್ಲಿ ಎಬಿ ಮತ್ತು ಎಸಿ ಸಮಬಾಹುಗಳ ಮಧ್ಯಬಿಂದುಗಳು ಕ್ರಮವಾಗಿ ಇ ಮತ್ತು ಎಫ್ ಆಗಿವೆ. ಚಿತ್ರದಲ್ಲಿ ನೋಡಿ, ತ್ರಿಭುಜ ಎಬಿಸಿ, ಇದರಲ್ಲಿ ಇ ಮತ್ತು ಎಫ್, ಎಬಿ ಮತ್ತು ಎಸಿ ಬಾಹುಗಳ ಮಧ್ಯಬಿಂದುಗಳಾಗಿವೆ. ನಾವು ಏನಂತ ಪ್ರೂವ್ ಮಾಡಬೇಕು? ಬಿ ಎಫ್ ಸಮ ಸಿಇ ಅಂತ ಪ್ರೂವ್ ಮಾಡಬೇಕು. ಬಿ ಎಫ್ ಸಮ ಸಿಇ. ಹಾಗಾದ್ರೆ ಯಾವ್ಯಾವ ತ್ರಿಭುಜ ತೆಗೆದುಕೊಳ್ಬೇಕಾಗುತ್ತೆ ಅಂದ್ರೆ ಎ ಬಿ ಎಫ್ ಮತ್ತೆ ಎ ಬಿ ಸಿ. ಈ ತ್ರಿಭುಜ ನೆನ್ಪಿಟ್ಕೊಳ್ಳಿ ಸ್ವಲ್ಪ. ಗೆರೆ ಹಿಡಿದಿರೋದು ಎ ಬಿ ಸಿ. ಹಾಗೆಯೇ ಮತ್ತೆ ಸ್ವಲ್ಪ ಶೇಡ್ ಮಾಡಿರೋದು ಎ ಬಿ ಎಫ್. ಈ ಎರಡು ತ್ರಿಭುಜಗಳನ್ನು ತೆಗೆದುಕೊಂಡ್ರೆ ನಮಗೆ ಇದನ್ನು ಸಾಧಿಸಲಿಕ್ಕೆ ಸುಲಭ ಆಗುತ್ತೆ. ಈಗ ನೋಡಿ ವಿದ್ಯಾರ್ಥಿಗಳೇ, ನಾನು ತ್ರಿಭುಜಗಳನ್ನು ತೆಗೆದುಕೊಳ್ತೇನೆ. ತ್ರಿಭುಜ ಎ ಬಿ ಎಫ್ ಮತ್ತು ತ್ರಿಭುಜ ಎ ಇ ಸಿ. ಇನ್ನೊಮ್ಮೆ ನೋಡಿ, ತ್ರಿಭುಜ ಎ ಬಿ ಎಫ್ ಮತ್ತು ತ್ರಿಭುಜ ಎ ಇ ಸಿ. ನಿಮಗೆ ಈ ನೋಡಿದ ತಕ್ಷಣ ಅರ್ಥ ಆಗದೇ ಇರಬಹುದು, ಆದರೆ ಚಿತ್ರಗಳನ್ನು ನೋಡಿ, ತ್ರಿಭುಜಗಳನ್ನು ಬಂದಿದೆ, ಈ ತ್ರಿಭುಜವನ್ನು ನೋಡ್ಕೊಳ್ತಾ ಅರ್ಥ ಮಾಡ್ಕೊಳ್ಳಿ, ಸುಲಭವಾಗಿ ಅರ್ಥ ಆಗುತ್ತೆ. ಯಾವಾಗಲೂ ಅಷ್ಟೇ, ನಮ್ಮ ಕಣ್ಣಿಗೆ ಯಾವುದು ಕಾಣುತ್ತೆ ಬೇಗ ಅರ್ಥ ಆಗುತ್ತೆ. ಚಿತ್ರಗಳ ಮೂಲಕ, ನಕ್ಷೆಗಳ ಮೂಲಕ ನಾವು ಮಾಹಿತಿಗಳನ್ನು ಸುಲಭವಾಗಿ ಅರ್ಥ ಮಾಡ್ಕೊಳ್ಳಲಿಕ್ಕಾಗತ್ತೆ ಅಲ್ವೇ? ಈಗ ನೋಡಿ, ತ್ರಿಭುಜ ಎರಡನ್ನು ಬರೆದಿದ್ದೀವಿ. ಇದರಲ್ಲಿ ನಾನು ಈಗ ಏನು ಬರೀತೀನಪ್ಪ ಅಂದರೆ, ಕೋನ ಎ, ತ್ರಿಭುಜ ಎ ಬಿ ಎಫ್ ನಲ್ಲಿ ಎ ಕೋನ ತಗೊಂಡ್ರೆ ಎ ಇ ಸಿ ಯಲ್ಲೂ ಕೂಡ ಎ ಕೋನ ಇದೆ. ಅವಾಗ ಎ ಕೋನ ಏನಾಗುತ್ತೆ? ಸಾಮಾನ್ಯ ಆಗುತ್ತೆ. ಹಾಗಾಗಿ ಬರೀತೀನಿ ಎ ಕೋನ. ಸೊ ಹಾಗೆ ಡೈರೆಕ್ಟ್ ಬರೆಯೋಕ್ಕಿಂತ ಕೋನ ಬಿ ಎ ಎಫ್, ಕೋನ ಬಿ ಎ ಎಫ್ ಸಮ ಕೋನ ಸಿ ಎ ಬಿ. ಈ ತ್ರಿಭುಜದಲ್ಲಿ ಕೋನ ಸಿ ಎ ಬಿ. ನಿಮಗೆ ಕನ್ಫ್ಯೂಸ್ ಆದರೆ ಏನು ಲೋಪ ಇದೆಯಲ್ಲ, ಇದನ್ನ ನೆನಪಿಟ್ಕೊಳ್ಳಿ ಸಾಕು. ಕೋನ ಎ ಸಮ ಕೋನ ಎ. ಹೇಗೆ? ಉಭಯ ಸಾಮಾನ್ಯ, ಉಭಯ ಸಾಮಾನ್ಯ ಕೋನ, ಉಭಯ ಸಾಮಾನ್ಯ ಕೋನ. ನಂತರ ನಾವು ಏನ್ ಬರೀತೀವಪ್ಪ ಅಂತಂದ್ರೆ, ಬಾಹು ಕೊಟ್ಟಿದ್ದಾರೆ ನೋಡಿ, ಎ ಬಿ ಬಾಹು ಮತ್ತೆ ಎ ಸಿ ಬಾಹು ಸಮ ಅಂತ ಕೊಟ್ಟಿದ್ದೀವಿ. ಈ ಎರಡು ತ್ರಿಭುಜಗಳಲ್ಲಿ ಆ ಬಾಹುಗಳು ಬರೋದ್ರಿಂದ ಎ ಬಿ ಸಮ ಎ ಸಿ ಅಂತ ಬರೀತೀನಿ. ಇದು ದತ್ತ. ಒಮ್ಮೆ ಹಾಗೆ ಸರಿ ಗ್ಲಾನ್ಸ್ ಮಾಡ್ಕೊಳ್ಳಿ. ಈಗ ನೋಡಿ, ಅರ್ಥ ಆಯ್ತಲ್ಲ? ಮತ್ತೆ ಈ ಮತ್ತೆ ಎಫ್ಗಳು ಮಧ್ಯಬಿಂದುಗಳಾಗಿರೋದ್ರಿಂದ, ಎ ಬಿ ಮತ್ತು ಎ ಸಿ ಮಧ್ಯಬಿಂದುಗಳಾಗಿರೋದ್ರಿಂದ ಈ ಬಿ ಇ ಮತ್ತೆ ಎಫ್ ಸಿ ಸಮ ಆಗಿರುತ್ತೆ. ಅದೇ ರೀತಿ ಎ ಇ ಮತ್ತೆ ಎ ಎಫ್ ಸಮ ಆಗಿರುತ್ತೆ. ಈ ತ್ರಿಭುಜ ಎ ಬಿ ಎಫ್, ಎ ಬಿ ಎಫ್, ಈ ಎ ಇದರ ಅರ್ಥ ಆಗಿರುತ್ತೆ. ಅದೇ ರೀತಿ ತ್ರಿಭುಜ ಎ ಇ ಸಿ ತೆಗೆದುಕೊಂಡಾಗ ಎ ಸಿ ಬಾಹು ಒಳಗೊಂಡಿರುತ್ತೆ. ಇದು ಎ ಎಫ್ ಕೂಡ ಇದರ ಅರ್ಧ ಆಗಿರುತ್ತೆ. ಎರಡು ಅರ್ಧಗಳು
ಎಇ ಸಮ ಎಎಫ್. ನೋಡಿ ಈ ತ್ರಿಭುಜ ಎಇಸಿ ತ್ರಿಭುಜ ತೆಗೆದುಕೊಂಡ್ರೆ ಎಇ ಬಾಹು ಬಂತು, ಈ ತ್ರಿಭುಜದ ಬಾಹುವಾಗಿರುತ್ತೆ. ಎಬಿಎಫ್ ತಗೊಂಡ್ರೆ ಈ ತ್ರಿಭುಜದ ಬಾಹು ಆಗಿರುತ್ತೆ. ಇವು ಕಾರಣ ಹೇಳಲಿಕ್ಕಾಗತ್ತಾ? ಒಮ್ಮೆ ಯೋಚನೆ ಮಾಡಿ. ಕಾರಣ ಹೇಳಿ. ಸಮ ಬಾಹುಗಳ ಅರ್ಧಗಳು. ಓಕೆ, ಇವು ಸಮಬಾಹುಗಳು, ಅವುಗಳ ಅರ್ಧಗಳು. ಸಮ ಬಾಹುಗಳ ಅರ್ಧಗಳು. ಸಮಬಾಹುಗಳ ಅರ್ಧಗಳು. ನೋಡಿ, ಕೋನ ಬಾಹು ಬಾಹು, ಇದನ್ನ ಕರೆಕ್ಟ್ ಆಗಿ ಹೇಗೆ ಹೇಳ್ತೀವಿ? ಬಾಹು ಕೋನ ಬಾಹು, ಬಾಹು ಕೋನ ಬಾಹು ಸಿದ್ಧಾಂತದ ಪ್ರಕಾರ ಈ ಎರಡು ತ್ರಿಭುಜಗಳು ಸರ್ವಸಮವಾಗಿವೆ. therefore ತ್ರಿಭುಜ ಎಬಿಎಫ್ ಸರ್ವಸಮ ತ್ರಿಭುಜ ಎಇಸಿ ಸರ್ವಸಮ ತ್ರಿಭುಜ ಎಇಸಿ. ಸಿದ್ಧಾಂತ ಬಾಹು ಕೋನ ಬಾಹು ಸಿದ್ಧಾಂತದ ಪ್ರಕಾರ, ಬಾಹು ಕೋನ ಬಾಹು ಸಿದ್ಧಾಂತದ ಪ್ರಕಾರ. therefore ಉಳಿದ ಸರ್ವಸಮ ತ್ರಿಭುಜಗಳಾದರೆ ನಾವೇನಂತ ಸಾಧಿಸಬೇಕೀಗ? ಬಿಎಫ್ ಸಮ ಸಿ, ಬಿಎಫ್ ಸಮ ಸಿ. ಈ ಎರಡು ಬಾಹುಗಳು, ಈ ಎರಡು ತ್ರಿಭುಜಗಳು ಸರ್ವಸಮ ಅಂತ ಆಯ್ತು ಅಂದ್ರೆ ನಾವು ನೇರವಾಗಿ ಬಿಎಫ್ ಸಮ ಸಿ ಅಂತ ಬರೆಯುವುದು. ಬಿಎಫ್ ಸಮ ಸಿಇ. ಎರಡು ರೀತಿ ಕಾರಣ ಬರೆಯಬಹುದು. ಒಂದು, ಸರ್ವಸಮ ತ್ರಿಭುಜದ ಲಕ್ಷಣಗಳು, ಸರ್ವಸಮ ತ್ರಿಭುಜಗಳ ಲಕ್ಷಣ ಅಂತ ಬರೆಯಬಹುದು. ಇಲ್ಲ ಅಂದ್ರೆ ಇಲ್ಲಿ ಸಮ ರೂಪ ತ್ರಿಭುಜಗಳ ಅನುರೂಪ ಬಾಹುಗಳು ಅಂತ ನಾವು ಬರೆಯಬಹುದು. ಇಲ್ಲಿ ಸುಲಭವಾಗಿ ಬರೆಯೋಣ. ಸರ್ವಸಮ ತ್ರಿಭುಜಗಳ ಲಕ್ಷಣಗಳು, ಸರ್ವಸಮ ತ್ರಿಭುಜಗಳ ಲಕ್ಷಣ ಎಂದು ತೋರಿಸಿದೆ. ಬಿಎಫ್ ಸಮ ಸಿಇ ಅವು ಕೇಳಿದ್ದು ಇದೆ. ಬಿಎಫ್ ಸಮ ಸಿಇ ಸುಲಭ ಇದೆ, ಬರ್ಕೊಳ್ಳಿ. ಮನೆಯಲ್ಲಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಆಗ ನಮಗೆ ಅದು ನೆನಪಿನಲ್ಲಿ ಹೆಚ್ಚು ಕಾಲ ಉಳಿಯುತ್ತೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಈಗ ಉದಾಹರಣೆ 6 ನೋಡೋಣ. ಉದಾಹರಣೆ 6, ಸಮದ್ವಿಬಾಹು ತ್ರಿಭುಜ ಎಬಿಸಿಯಲ್ಲಿ ಎಬಿ ಸಮ ಎಸಿ. ಏನೇನು ಕೊಟ್ಟಿರ್ತಾರೆ ನಾವು ಸರಿಯಾಗಿ ವೀಕ್ಷಣೆ ಮಾಡಬೇಕು, ಅಬ್ಸರ್ವ್ ಮಾಡಿಕೊಂಡು ಅರ್ಥ ಮಾಡಿಕೊಂಡ್ರೆ ನಮಗೆ ಲೆಕ್ಕ ಸುಲಭ ಆಗುತ್ತೆ. ಬಿಸಿಯ ಮೇಲೆ ಬಿ ಸಮ ಸಿಡಿ ಆಗುವಂತೆ ಡಿ ಮತ್ತು ಇ ಬಿಂದುಗಳಿವೆ. ಎಡಿ ಸಮ ಎಇ ಎಂದು ತೋರಿಸಿ. ಈ ಲೆಕ್ಕವನ್ನ 2 ಬಾರಿ ಚೆನ್ನಾಗಿ ಓದ್ಕೊಳ್ಳಿ, ನಂತರ ಚಿತ್ರವನ್ನ ಬರ್ಕೋಬೇಕು. ಆ ಚಿತ್ರದಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಚಿತ್ರ ಎಬಿಸಿ ತ್ರಿಭುಜ, ಎಬಿಸಿ ಸಮದ್ವಿಬಾಹು ತ್ರಿಭುಜ. ಹಾಗಾಗಿ ಎಬಿ ಸಮ ಎಸಿ ಬಂದಿದೆ. ಎಬಿಸಿ ಒಂದು ಸಮದ್ವಿಬಾಹು ತ್ರಿಭುಜ, ಎಬಿ ಸಮ ಎಸಿ. ಬಿಸಿಯ ಮೇಲೆ ಬಿ ಸಮ ಸಿಡಿ, ಬಿಸಿಯ ಮೇಲೆ ಬಿಇ ಸಮ ಸಿಡಿ. ಬಿ ಎಷ್ಟಿದೆಯೋ ಅಷ್ಟೇ ಸಿಡಿ ಇರಬೇಕು, ಅವರೇ ಕೊಟ್ಟಿದ್ದಾರೆ. ಮತ್ತೆ ಡಿ ಮತ್ತು ಇ ಬಿಂದುಗಳಿವೆ, ಡಿ ಮತ್ತು ಇ ಬಿಂದುಗಳಿವೆ. ನಾವು ಏನಂತ ತೋರಿಸ್ಬೇಕಪ್ಪ ಅಂದ್ರೆ ಎಡಿ ಸಮ ಎಇ, ಎಡಿ
ತೋರಿಸ್ಬೇಕಾಗಿದೆ. ಈಗ ನಮಗೆ ಗೊತ್ತಿದೆ ಬಾಹು ಕೋನ ಬಾಹು ಸಿದ್ಧಾಂತ, ಹಾಗೆ ಕೋನ ಬಾಹು ಸಿದ್ಧಾಂತ. ಇವುಗಳ ಆಧಾರದ ಮೇಲೆ ಈ ಲೆಕ್ಕವನ್ನ ಮಾಡೋಣ. ಈಗ ನೋಡಿ ಮಕ್ಕಳೇ, ನಾನು ಈಗ ಯಾವ ತ್ರಿಭುಜ ತೆಗೆದುಕೊಳ್ಳೋಣ ಅಂದ್ರೆ ತ್ರಿಭುಜ ಎ ಬಿ ಡಿ ಮತ್ತು ತ್ರಿಭುಜ ಎ ಸಿ ಇ ಇವನ್ನೇ ತಗೋಬೇಕಾಗಿದೆ. ಇವನ್ನ ತಗೊಂಡ್ರೆ ಮಾತ್ರ ನಮಗೆ ಏನ್ ಕೇಳಿದ್ರು ಅದನ್ನ ಪ್ರೂವ್ ಮಾಡ್ಲಿಕ್ಕೆ. ಅದೇನ್ ಕೇಳಿದ್ದಾರೆ, ಎ ಡಿ ಸಮ ಎ ಇ, ಎ ಡಿ ಸಮ ಎ ಇ ಅಂತ ಪ್ರೂವ್ ಮಾಡಬೇಕಾಗಿದೆ. ಹಾಗಾಗಿ ನಾನು ಆ ಎರಡು ತ್ರಿಭುಜಗಳನ್ನು ತೆಗೆದುಕೊಳ್ತೇನೆ. ತ್ರಿಭುಜ ಎ ಬಿ ಡಿ ಮತ್ತು ತ್ರಿಭುಜ ಎ ಇ ಸಿಗಳಲ್ಲಿ ತ್ರಿಭುಜ ಎ ಬಿ ಡಿ ಈಗ ಬರೀತಾ ಏನಿದು ಪರಿಹಾರ. ಒಂದು ಸಮಸ್ಯೆಗೆ ಒಂದು ಪರಿಹಾರ, ಯಾವುದೇ ಸಮಸ್ಯೆಗೆ ಪರಿಹಾರ ಇದ್ದೇ ಇರುತ್ತೆ ಅಲ್ವಾ? ಆದರೆ ನಮಗೆ ತಾಳ್ಮೆ ಬೇಕು. ಅದಕ್ಕೆ ಆ ರೂಟಲ್ಲಿ ನಿಧಾನವಾಗಿ ಅರ್ಥ ಮಾಡಿಕೊಂಡು ಅದನ್ನು ಬಿಡಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಪರಿಹಾರ ತ್ರಿಭುಜ ಎ ಬಿ ಡಿ ಮತ್ತು ತ್ರಿಭುಜ ಎ ಬಿ ಸಿ ಆರ್ ಎ ಸಿ ಇ, ಎ ಸಿ ಇ ಗಳಲ್ಲಿ ಎ ಬಿ ಸಮ ಎ ಸಿ ಬರ್ಕೊಳ್ತೀನಿ. ಎ ಬಿ ಸಮ ಎ ಸಿ ಯಾಕೆ ಬರ್ತಿ? ಸಮದ್ವಿಬಾಹು ತ್ರಿಭುಜ ಎ ಬಿ ಸಮ ಎ ಸಿ ಪ್ರಶ್ನೆಯಲ್ಲಿ ಅವರೇ ಕೊಟ್ಟಿದ್ದಾರೆ. ಆದ್ರಿಂದ ಇದನ್ನ ದತ್ತ ಅಂತ ಕರಿತೀವಿ. ದತ್ತ ಅವರೇ ಕೊಟ್ಟಿರೋದು. ನಂತರ ನಾನು ಯಾವ ಕೋನ ಬರೀತೀನಪ್ಪ ಅಂದ್ರೆ ಕೋನ ಬಿ ಸಮ ಕೋನ ಸಿ ಅಂತ ಕರಿತೀನಿ. ಇಲ್ಲಿ ಒಂದು ನಂಬರ್ ಕೊಡ್ತೀನಿ, ಯಾಕೆ ಅಂತ ಮುಂದೆ ಹೇಳ್ತೀನಿ. ಇದು ಸಮೀಕರಣ 1 ಅಂತ ಆಗುತ್ತೆ. ನಂತರ ಕೋನ ಬಿ ಸಮ ಕೋನ ಸಿ. ಯಾಕೆ ಈ ಎರಡು ಕೋನಗಳು ಸಮ ಆಗುತ್ತೆ? ಎರಡು ಕಾರಣ ಹೇಳ್ಬೋದು. ಸಮದ್ವಿಬಾಹು ತ್ರಿಭುಜದ ಪಾದ ಕೋನಗಳು, ಇಲ್ಲಿ ನೋಡಿ ಸಮದ್ವಿಬಾಹು ತ್ರಿಭುಜ ಪಾದ ಕೋನಗಳು ಅಂತ ಹೇಳ್ಬೋದು. ಇನ್ನೊಂದು ಆವಾಗ ಇನ್ನೊಂದು ಪ್ರಮೇಯ ಕಲಿತಿದ್ದೀವಿ, ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಸಮವಾಗಿರುತ್ತದೆ. ಆದ್ದರಿಂದ ಕಾರಣ ಇಷ್ಟು ಬರೆದಿದ್ದೀವಿ. ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು, ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು. ಬಿ ಕೋನ ಸಮ ಸಿ ಕೋನ, ಇದನ್ನ ನಾನು 2 ಅಂತ ಕರಿತೀನಿ. ಈಗ ನಮ್ಗೆ ಏನ್ ಬೇಕು? ಬಿ ಡಿ ಸಮ ಸಿ ಅಂತ ಆದ್ರೆ ಸಾಕಾಗಿತ್ತು. ಆದ್ರೆ ಏನ್ ಕೊಟ್ಟಿದ್ದಾರೆ ಅದನ್ನ ಬರ್ಕೊಳ್ಳೋಣ. ದತ್ತ ಅವರೇ ಕೊಟ್ಟಿದ್ದಾರೆ, ಬರ್ಕೊಳ್ಳೋಣ. ಏನ್ ಕೊಟ್ಟಿದ್ದಾರೆ ಅಂದ್ರೆ ಬಿ ನೋ ದಟ್ ನಮಗೆ ಗೊತ್ತಿದೆ ಏನಪ್ಪಾ ಅಂತಂದ್ರೆ ಬಿಇ ಸಮ ಸಿ ಡಿ, ಬಿಇ ಸಮ ಸಿ ಡಿ ಇದು ದತ್ತ ಅವರೇ ಕೊಟ್ಟಿದ್ದಾರೆ. ಇಲ್ಲಿ ಸ್ವಲ್ಪ ನಾವು ಆಲ್ಟರ್ ಮಾಡ್ತೀವಿ. ಏನಂದ್ರೆ ಈ ಬಿಇ ಸಮ ಸಿ ಡಿ ಕೊಟ್ಟಿದ್ದಾರೆ. ಈ ಎರಡರಲ್ಲೂ ಇದು ಏನಿದೆ ಡಿ ಮತ್ತು ಇ ಎರಡಕ್ಕೂ ಬಿಂದುಗಳಿಗೆ ಕೊಟ್ಟಿದ್ದಾರೆ. ಡಿ ಮತ್ತು ಇ ಬಿಂದುಗಳಿಗೆ ಇದನ್ನ ಬಿಇ ಮತ್ತು ಇವೆರಡರಲ್ಲೂ ಡಿ ನ ಕಳೆಯೋಣ. ಈ ಬಿ ಮತ್ತು ಸಿ ಡಿಯಲ್ಲಿ ಈ ಡಿ ಯನ್ನ ಕಳೆಯೋಣ. ಬಿಇ ಮತ್ತು ಸಿ ಡಿಯಲ್ಲಿ ಯಾಕೆಂದ್ರೆ ಸಮ ಅಂಶಗಳಲ್ಲಿ ಸಮ ಅಂಶವನ್ನು ಕಳೆದ್ರೆ ಬರುವಂಥದ್ದು ಸಮ ಆಗಿರುತ್ತೆ. ಸ್ವೀಕೃತ ಸಿದ್ಧಾಂತಗಳು, ಸ್ವಯಂ ಸಿದ್ಧಾಂತಗಳು ಎಲ್ಲ ಕಲ್ತಿದ್ದೀವಿ, ಅದನ್ನ ನೆನ್ಪು ಮಾಡ್ಕೊಳ್ಳಿ. ಈಗ ನಾನು ಏನು ಮಾಡ್ತೀನಪ್ಪ ಅಂದರೆ
ಕಳಿತೀನಿ. ಎರಡು ಸಮಗಳಲ್ಲಿ ಸಮ ಅಂಶವನ್ನು ಕಳೆದಾಗ ಬರುವಂಥದ್ದು ಸಮ ಆಗಿರುತ್ತೆ. ಬಿ ಮೈನಸ್ ಸಿ, ಸಿ ಡಿ ಮೈನಸ್ ಡಿ ಇ, ಬಿ ಇ ಮೈನಸ್ ಡಿ ಇ, ಇದನ್ನು ಕಳೆದಾಗ ಏನು ಬರುತ್ತೆ? ಬಿ ಡಿ ಬರುತ್ತೆ. ಹಾಗೆ ಸಿ ಡಿಯಲ್ಲಿ ಡಿ ಕಳೆದ್ರೆ ಸಿ ಬರುತ್ತೆ. ಆಗ ಇವು ಕೂಡ ಸಮ ಆಗಿರುತ್ತೆ. ಏನು ಬರುತ್ತೆ? ಬಿ ಡಿ ಸಮ ಸಿ ಇ. ಇದು 3 ಅಂತ ಕರೀತೀವಿ. ಬಿ ಡಿ ಸಮ ಸಿ ಇ. ನಮಗೆ ಬೇಕಾಗಿತ್ತು ಈ ತ್ರಿಭುಜ ಮತ್ತು ಈ ತ್ರಿಭುಜ, ತ್ರಿಭುಜ ಎ ಬಿ ಡಿ ಮತ್ತು ತ್ರಿಭುಜ ಎ ಸಿ ಇ. ಇವುಗಳಲ್ಲಿ 1, 2 ಮತ್ತು 3ನ ವೀಕ್ಷಣೆ ಮಾಡಿ. 1, 2 ಮತ್ತು 3ರಿಂದ, ಇವು 3ರಿಂದ ನೋಡಿ, 1, 2 ಮತ್ತು 3ರಿಂದ ಏನಾಗಿದೆ? ಬಾಹು, ಬಾಹು ಮತ್ತೆ 2 ಇಲ್ಲಿದೆ, ಸಾರಿ 2 ಕೋನವಾಗಿದೆ. 1, 2, 3 ಬಾಹು, ಕೋನ, ಬಾಹು. ಸಿದ್ಧಾಂತದ ಪ್ರಕಾರ ತ್ರಿಭುಜ ಎ ಬಿ ಡಿ ಮತ್ತು ತ್ರಿಭುಜ ಎ ಸಿ ಗಳು ಏನಾಗಿದೆ? ಸರ್ವ ಸಮವಾಗಿದೆ ಅಲ್ಲ? ತ್ರಿಭುಜ ಎ ಬಿ ಡಿ ಸರ್ವ ಸಮ ತ್ರಿಭುಜ ಎ ಸಿ ಇ. ಇಲ್ಲಿ ಕಾರಣ ಏನು? ಬಾಹು, ಕೋನ, ಬಾಹು ಸಿದ್ಧಾಂತದ ಪ್ರಕಾರ, ಬಾಹು, ಕೋನ, ಬಾಹು ಸಿದ್ಧಾಂತದ ಪ್ರಕಾರ ಇವು 2 ತ್ರಿಭುಜಗಳು ಎ ಬಿ ಡಿ ಮತ್ತೆ ಎ ಸಿ ಇಗಳು ಸರ್ವ ಸಮವಾಗಿವೆ. ಸರ್ವ ಸಮ ಆಗಿರುವುದರಿಂದ ಉಳಿದ ಬಾಹು ಎ ಡಿ ಮತ್ತು ಎ ಇ ಅವುಗಳು ಕೂಡ ಸಮವಾಗಿರುತ್ತೆ. ಬರೀತೀನಿ ಎ ಡಿ, ಎ ಡಿ ಸಮ ಎ ಇ. ಯಾಕೆ? ಸರ್ವ ಸಮ ತ್ರಿಭುಜದ ಲಕ್ಷಣ. ಸರ್ವ ಸಮ ತ್ರಿಭುಜಗಳ ಲಕ್ಷಣಗಳು. ಸರ್ವಸಮ ತ್ರಿಭುಜಗಳ ಲಕ್ಷಣಗಳು ಎಂದು ತೋರಿಸಿದೆ, ಎಂದು ಸಾಧಿಸಿದೆ. ತುಂಬ ಸುಲಭ ಇರುತ್ತೆ. ನಾವು ಈ ರೀತಿ ಹಂತ ಹಂತವಾಗಿ ನೀಟಾಗಿ ಅರ್ಥ ಮಾಡಿಕೊಂಡು ಬಂದರೆ ನಮಗೆ ಪೂರ್ಣಾಂಕಗಳು ದೊರೆಯುತ್ತೆ. ಬರ್ಕೊಡಿ. ನೋಡಿ, ಈಗ ಅಭ್ಯಾಸ 7.2 ಅದರಲ್ಲಿ ಮೊದಲನೇ ಲೆಕ್ಕ. ಇದರಲ್ಲಿ ಸುಮಾರು 8 ಲೆಕ್ಕಗಳಿದೆ. ನೀವು ಮನೆಯಲ್ಲಿ ಇವುಗಳನ್ನು ಈಗಾಗಲೇ ಈ ನಿಯಮಗಳು, ಪ್ರಮೇಯಗಳು ಮತ್ತು ಉದಾಹರಣೆ ಲೆಕ್ಕಗಳನ್ನು ನೋಡಿದ್ದೀವಿ. ಅವುಗಳನ್ನು ಬಳಸಿಕೊಂಡು ಈ ಲೆಕ್ಕಗಳನ್ನು ಸುಲಭವಾಗಿ ಮಾಡ್ಬೋದು. ತುಂಬ ಸುಲಭ ಇದೆ. 1ನೇ ಲೆಕ್ಕವನ್ನು ಸ್ವಲ್ಪ ಹಾಗೆ ವಿವರಣೆ ನೀಡ್ತಾನೆ. ಈಗ ನೋಡಿ, 1ನೇ ಲೆಕ್ಕ ತ್ರಿಭುಜ ಎ ಬಿ ಸಿ. ಈ ಎ ಬಿ ಸಿ ಸಮವಿಭಾಗ ತ್ರಿಭುಜದಲ್ಲಿ ಎ ಬಿ ಸಮ ಎ ಸಿ, ಕೋನ ಬಿ ಮತ್ತು ಕೋನ ಸಿ ಗಳ ಕೋನಾರ್ಧಕಗಳು ಪರಸ್ಪರ ಓನಲ್ಲಿ ಛೇದಿಸುತ್ತಿವೆ. ಎ ಮತ್ತು ಓ ಸೇರಿಸಿ. ಒಂದನೇ ನಾವು ಶುರು ಮಾಡಬೇಕಾಗಿರೋದು ಒ ಬಿ ಸಮ ಒ ಸಿ. ಹಾಗೆ ಎರಡನೇದು ಕೋನ ಎ ಯನ್ನು ಎ ಓ ಅರ್ಧಿಸುತ್ತದೆ ಎಂದು ತೋರಿಸಿ. ಇವರು ಇಲ್ಲಿ ಚಿತ್ರ ಕೊಟ್ಟಿಲ್ಲ, ನಾವೇ ಬರೀಬೇಕು. ತ್ರಿಭುಜವನ್ನು ಬರೆದು ಇಲ್ಲಿ ಏನೇನು ಕೊಟ್ಟಿದ್ದಾರೆ
ಮಾಡಬೇಕಾಗತ್ತೆ. ಎ ಬಿ ಸಿ ಸಮದ್ವಿಬಾಹು ತ್ರಿಭುಜ ಬರೆದಿದ್ದೀವಿ. ಎ ಬಿ ಸಿ ಸಮದ್ವಿಬಾಹು ತ್ರಿಭುಜ, ಎ ಬಿ ಸಮ ಎ ಸಿ, ಎರಡು ಬಾಹು ಸಮ ಇದೆ, ಅವರೇ ಕೊಟ್ಟಿದ್ದಾರೆ. ಎ ಬಿ ಸಿ ಸಮದ್ವಿಬಾಹು ತ್ರಿಭುಜ. ಮತ್ತೇನು ಕೊಟ್ಟಿದ್ದಾರೆ? ಕೋನ ಬಿ ಮತ್ತು ಸಿ ಗಳ ಕೋನಾರ್ಧಕಗಳು. ಕೋನ ಬಿ ಮತ್ತೆ ಕೋನ ಸಿ ನ ಕೋನವನ್ನು ಅರ್ಧ ಮಾಡುತ್ತೆ ಯಾವ ರೇಖೆಗಳು? ಇಲ್ಲಿ ಬರೆದಿದ್ದೀವಿ. ಬಿ ಏನು ರೇಖೆ ಎಳೆದಿದ್ದೀವಿ, ಅದು ಬಿ ಕೋನದ ಕೋನಾರ್ಧಕ. ಹಾಗೆ ಸಿ ಡಿ ಇದೆ, ಈ ಸಿ ಡಿ ಏನಿದೆ ಇದು ಸಿ ಕೋನದ ಕೋನಾರ್ಧಕ. ಕೋನ ಬಿ ಮತ್ತು ಕೋನ ಸಿ ಗಳ ಕೋನಾರ್ಧಕಗಳು ಪರಸ್ಪರ ಓನಲ್ಲಿ ಸೇರಿಸುತ್ತಿವೆ. ಈ ಬಿಇ ಮತ್ತೆ ಸಿ ಡಿ ಕೋನಾರ್ಧಕಗಳು ಎಲ್ಲಿ ಛೇದಿಸ್ತಾ ಇದ್ದಾವೆ? ಪರಸ್ಪರ ಒಂದನ್ನೊಂದು ಓನಲ್ಲಿ ಛೇದಿಸಿದೆ. ಲೆಕ್ಕ ಕೊಟ್ಟಿದ್ರು, ಅದೇ ತರ ಚಿತ್ರ ಬರೆದಿದ್ದೀವಿ. ಹಾಗೆ ಎ ಮತ್ತು ಓವನ್ನ ಸೇರಿಸಿ. ಎ ಮತ್ತು ಓ ಇದನ್ನ ನಾವು ಸೇರಿಸಿದ್ದೀವಿ. ಎ ಮತ್ತು ಓ, ಎ ಓ. ಈಗ ನಾವು ಓ ಬಿ ಸಮ ಓ ಸಿ ಅಂತ ಪ್ರೂವ್ ಮಾಡಬೇಕು. ಓ ಬಿ ಸಮ ಓ ಸಿ, ಅದು ಸಮ ಅಂತ ತೋರಿಸಬೇಕು. ಹಾಗೆ ಎ ಕೋನವನ್ನು ಎ ಓ ವರ್ಧಿಸುತ್ತದೆ ಅಂತ ತೋರಿಸಬೇಕು. ಎ ಕೋನ ಇದೆಯಲ್ಲ, ಆ ಎ ಕೋನವನ್ನ ಎ ಓ ವರ್ಧಿಸುತ್ತದೆ ಅಂದ್ರೆ ಕೋನ ಎ ಓ ಡಿ ಎ ಹಾಗೆ ಓ ಎ ಡಿ ಇವೆರಡು ಸಮ ಅಂತ ಹೇಳಿ ಪ್ರೂವ್ ಮಾಡಬೇಕು. ಓ ಬಿ ಸಮ ಓ ಸಿ, ಹಾಗೆ ಕೋನ ಓ ಎ ಡಿ ಕೋನ ಓ ಎ ಡಿ ಸಮ ಅಂತ ನಾವು ತೋರಿಸ್ಬೇಕಾಗುತ್ತೆ. ಇವನ್ನ ಏನು ನಿಯಮಗಳನ್ನ ಹೇಳ್ಕೊಟ್ಟಿದೆ ಅವನ್ನ ಬಳಸ್ಕೊಂಡು ನೀವು ಮನೆಯಲ್ಲಿ ಪ್ರಯತ್ನ ಮಾಡ್ತೀರಲ್ವಾ? ಎಲ್ಲ ಲೆಕ್ಕಗಳನ್ನ ಚೆನ್ನಾಗಿ ಅಭ್ಯಾಸ ಮಾಡಿ. ಯಾವ ಅಭ್ಯಾಸದಲ್ಲಿದ್ದಾವೆ ಆ ಎಲ್ಲ ಲೆಕ್ಕಗಳನ್ನ ಟ್ರೈ ಮಾಡಿ. ಮುಂದಿನ ತರಗತಿಯಲ್ಲಿ ಇದರ ಮುಂದುವರೆದ ಭಾಗವನ್ನು ನೋಡೋಣ. ಮನೆಯಲ್ಲಿ ಸಮಯವನ್ನು ವ್ಯರ್ಥ ಮಾಡದೆ ಚೆನ್ನಾಗಿ ಅಭ್ಯಾಸ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.